ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಅಂತೂ ಇಂತೂ ನಿನ್ನೆ ಸಂಜೆಯಿಂದ ಬಿಡುಗಡೆ ಶುರುವಾಗಿದೆ. ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ನಾವು ಕೊಡೋ ಮಾಹಿತಿ ನಿಮಗೆ ಪೂರ್ತಿ ಅರ್ಥ ಆಗಲ್ಲ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ, ನೀವೇನಾದರೂ ಫಸ್ಟು ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ TV2 ನ್ಯೂಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕಂದರೆ ಗೃಹಲಕ್ಷ್ಮಿಯ ನಿಜವಾದ ಮಾಹಿತಿಗಳು ಮತ್ತು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 30ನೇ ಕಂತಿನ ಹಣ 2,000 ರೂಪಾಯಿ ಬರ್ತಾ ಇದೆ ಕೆಲವು ಗೃಹಲಕ್ಷ್ಮಿಯರಿಗೆ. ನೋಡಿ, ಇದ್ರ ಜೊತೆಲಿ 31ನೇ ಕಂತಿನ ಹಣ ಅಂದರೆ 4,000 ರೂಪಾಯಿ ಆಗುತ್ತೆ. ನೋಡಿ, ಇನ್ನು ಕೆಲವ್ರಿಗೆ ಒಟ್ಟು 6,000 ರೂಪಾಯಿ ಬರ್ತಾ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಯಾರಿಗೆಲ್ಲ 6,000 ರೂಪಾಯಿ ಬರ್ತಾ ಇದೆ ಅದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇನ್ನು ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ. ನೋಡಿ, ಜೂನ್ ಫಸ್ಟ್ ವೀಕಿಂದ ನಿಮಗೆ ಇಂದಿರಾ ಕಿಟ್ ಕೂಡ ಕೊಡ್ತಾ ಇದ್ದಾರೆ. ಇಂದಿರಾ ಕಿಟ್ಟಲ್ಲಿ ನೋಡಿ ಸಕ್ಕರೆ, ಬೇಳೆ ಹಾಗೂ ಅಡಿಗೆ ಎಣ್ಣೆ, ನೋಡಿ ಸ್ನೇಹಿತರೆ, ಇವೆಲ್ಲ ಕೊಡ್ತಾ ಇದ್ದೀವಿ ಅಂತ, ಒಂದು 5 ಪದಾರ್ಥ ಕೊಡ್ತಾ ಇದ್ದೀವಿ ಅಂತ KH ಮುನಿಯಪ್ಪ ಅವರು ಹೇಳಿಕೆ ನೀಡಿದ್ದಾರೆ. ನಿಮಗೆ ಇಂದಿರಾ ಕಿಟ್ಟು ಬೇಕು ಅಂದರೆ ನೋಡಿ ಜೂನ್ ಫಸ್ಟ್ ವೀಕ್ವರೆಗೂ ಕಾಯಬೇಕು. ಖಂಡಿತ ಸರ್ಕಾರ ಹೇಳಿದ್ನ ಉಳಿಸ್ಕೊಂಡ್ರೆ ಖಂಡಿತ ನಿಮಗೆ ಸಿಗುತ್ತೆ ಇಂದಿರಾ ಕಿಟ್ಟು. ಇಲ್ಲ ಅಂದರೆ ಖಂಡಿತ ಜುಲೈಯಲ್ಲಿ ಸಿಗ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿತ್ತು. ಖಂಡಿತವಾಗ್ಲೂ ಕೆಲವು ಗೃಹಲಕ್ಷ್ಮಿಯರಿಗೆ ಅಂದರೆ ಒಂದು 85% ಗೃಹಲಕ್ಷ್ಮಿಯರಿಗೆ ಮೊದಲನೇ ಹಂತದಲ್ಲಿ ಬಂದಿತ್ತು. ಇನ್ನೊಂದು 15% ಜನರಿಗೆ 29ನೇ ಕಂತಿನ ಹಣ ಬಂದಿರಲಿಲ್ಲ. ನೋಡಿ, ಅವ್ರಿಗೆ ಕೂಡ ನಿನ್ನೆಯಿಂದ ಅಂದರೆ ನೀವು 3ನೇ ಹಂತ ಅನ್ಕೋಬೋದು. ನೋಡಿ, ಅವ್ರಿಗೆ ಕೂಡ ಬಿಡುಗಡೆ ಶುರುವಾಗಿದೆ. 29ನೇ ಕಂತಿನ ಹಣ 2,000 ರೂಪಾಯಿ ಅವ್ರಿಗೆ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಈಗ 30ನೇ ಕಂತಿನ ಹಣ ಏನಿದೆ ಅದು ಕೂಡ ಬಿಡುಗಡೆ ಶುರುವಾಗಿದೆ ನಿನ್ನೆಯಿಂದಲೇ. ನೋಡಿ, ಖಂಡಿತವಾಗ್ಲೂ 100% ಬಿಡುಗಡೆ ಶುರುವಾಗಿದೆ. ಮೊದಲು ಗುಲ್ಬರ್ಗಕ್ಕೆ ಬಿಡುಗಡೆ ಶುರುವಾಗಿದೆ. ನೋಡಿ, ಈ ಹಿಂದೆ ರಾಯಚೂರಿಗೆ ಬಿಡುಗಡೆ ಶುರುವಾಗಿತ್ತು. ಖಂಡಿತವಾಗ್ಲೂ ಬಿಡುಗಡೆ ಆಗಿತ್ತು ಸ್ನೇಹಿತರೆ, ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ಯಾದಗಿರಿ ಕೂಡ ಬಿಡುಗಡೆ ಶುರುವಾಗಿತ್ತು. ನೋಡಿ, ನೀವು ಈ ಹಿಂದಿನ ವಿಡಿಯೋ ನೋಡಿ ಸ್ನೇಹಿತರೆ, ಅದರೊಳಗಡೆ ಕಮೆಂಟ್ ಬಂದಿದೆ. ಖಂಡಿತ ಯಾದಗಿರಿಯಿಂದ ಮತ್ತು ರಾಯಚೂರಿಂದ ನೋಡಿ, ಈ 2 ಜಿಲ್ಲೆಗಳಿಂದ 30ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ, ನಮಗೆ ಬಂದಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೇನಾದರೂ 30ನೇ ಕಂತಿನ ಹಣ ಬಂದಿಲ್ವಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದು 2-3 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ 100% 30ನೇ ಕಂತಿನ ಹಣ ಬರುತ್ತೆ. ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ನೋಡಿ, ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. 2026 2027ನೇ ಇಸ್ವಿಯ 2 ಕಂತಿನ ಹಣ ಯಾವುದ್ಯಾವುದಪ್ಪ ಅಂದರೆ ಮಾರ್ಚು ಹಾಗೂ ಏಪ್ರಿಲ್ ತಿಂಗಳ ಕಂತಿನ ಹಣ. ನೋಡಿ ಸ್ನೇಹಿತರೆ, ಮಾರ್ಚ್ ಅಂದರೆ ಇಯರ್ ಎಂಡ್ ಆಗಿರುತ್ತೆ. 2025 2026ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಅಂದರೆ 2 ಕಂತಿನ ಹಣ 4,000 ರೂಪಾಯಿ ಸರ್ಕಾರದಿಂದ ಇವತ್ತುವರೆಗೂ ಗೃಹಲಕ್ಷ್ಮಿಯರಿಗೆ ಬಂದಿಲ್ಲ. ನೋಡಿ ಸ್ನೇಹಿತರೆ, ಹೆಚ್ಚು ಕಮ್ಮಿ 5,000 ಕೋಟಿ ಅಂದರೆ ನೋಡಿ 1,26,00,000 ಫಲಾನುಭವಿಗಳ ಖಾತೆಗೆ ಈ ಕ್ಷಣದವರೆಗೂ ಆ 2 ಕಂತಿನ ಹಣ ಬಂದಿಲ್ಲ. ಅದ್ರ ಬಗ್ಗೆ ಸ್ವತಃ ಸಚಿವೆಯವರೇ ಹೇಳಿಕೆ ನೀಡಿದ್ರು. ಏನಂದರೆ ನೋಡಿ, ಸರ್ಕಾರದಿಂದ ಬಿಡುಗಡೆ ಆದರೆ ಅಂದರೆ ಹಣಕಾಸು ಸಚಿವರು CM ಆಗಿರೋದ್ರಿಂದ ಅವರು ಅದ್ರ ಬಗ್ಗೆ ಇನ್ನೂ ಏನು ಹೇಳಿಲ್ಲ. ಅವರು ಬಿಡುಗಡೆ ಮಾಡಿಕೊಟ್ರೆ ನಾವು ಖಂಡಿತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಿದ್ರೆ ಸರ್ಕಾರ ಎಷ್ಟು ಕಂತಿನ ಹಣ ಕೊಡಬೇಕು? ಹೋದ ವರ್ಷ ಅಂದರೆ 2025-26ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳು ಅಂದರೆ 2 ಕಂತು. ಈ ವರ್ಷ ಮಾರ್ಚು ಮತ್ತು ಏಪ್ರಿಲು ಅಂದರೆ 2 ಕಂತು, ಒಟ್ಟು 4 ಕಂತು, 8,000 ರೂಪಾಯಿ ಸರ್ಕಾರದಿಂದ ಬರಬೇಕು ಸ್ನೇಹಿತರೆ. ಇದರಲ್ಲಿ ನಿಮಗೆ 2 ಕಂತಿನ ಹಣ ಈಗಾಗಲೇ ಬಿಡುಗಡೆ ಶುರುವಾಗಿದೆ. 30ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. 31ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಸ್ನೇಹಿತರೆ, ಖಂಡಿತವಾಗ್ಲೂ ಬಂದಿದೆ. ನೋಡಿ ಸ್ನೇಹಿತರೆ, ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ನೋಡಿ ಸ್ನೇಹಿತರೆ, ಅದರಲ್ಲಿ ಬಹಳ ಮುಖ್ಯವಾಗಿರೋದೇ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ. ಅಂದರೆ ಅವಾಗ ಅವರು ಈ ಕ್ಯಾಟಗಿರಿ ಆ ಕ್ಯಾಟಗಿರಿ ಅಂತ ಏನು ಹೇಳಿರಲಿಲ್ಲ. ಯಾರಿಗಾದರೂ ಸರಿ ಗೃಹಲಕ್ಷ್ಮಿಯರಿಗೆ ಆ ಮನೆ ಒಡೆತಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರ ಬಂದಿದ್ದ ತಕ್ಷಣ ಖಂಡಿತವಾಗ್ಲೂ ಕೊಡಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಒಂದು 6 ತಿಂಗಳು ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಕೊಡ್ತಾ ಹೋದರು. ಅದಾದಮೇಲೆ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತು,
3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಕೊಡ್ತಾ ಬಂದರು. ಅದಾದಮೇಲೆ ಬೈ ಎಲೆಕ್ಷನ್ ಬಂದಾಗೆಲ್ಲ ಕೊಡ್ತಾ ಬಂದರು. ನೋಡಿ ಸ್ನೇಹಿತರೆ, ಅದ್ರ ಜೊತೆಯಲ್ಲಿ ಹಬ್ಬಗಳು ಬಂದಾಗೆಲ್ಲ ಬಿಡುಗಡೆ ಮಾಡ್ತಾ ಹೋದರು. ಇವೆಲ್ಲ ಯಾಕೆ ಮಾಡ್ತಾ ಹೋದ್ರು ಹೇಳಿ? ಖಂಡಿತ ಗೃಹಲಕ್ಷ್ಮಿಯರು ಪ್ರತಿಭಟಿಸಿದ್ರು. ಅಂದರೆ ಸರ್ಕಾರ ಗೆಲ್ಸಿದ್ದೀವಿ ನಾವು, ಸರಿಯಾಗಿ ಅವರು ನಮ್ಗೆ 2,000 ರೂಪಾಯಿ ಕೊಡ್ತಾ ಇರಲಿಲ್ಲ ಅಂತ ಪ್ರತಿಭಟನೆ ಖಂಡಿತ ಮಾಡಿದ್ರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದ್ರ ತಕ್ಕನಂಗೆ ಖಂಡಿತ ನಾವುಗಳು ಕೂಡ ವಿಡಿಯೋ ಮಾಡಿ ನಿಮ್ಮ ಪರ ಸರ್ಕಾರಕ್ಕೆ ಕೇಳಿದ್ದೀವಿ. ಖಂಡಿತ ಅದು ಸರ್ಕಾರಕ್ಕೆ ತಲುಪಿರುತ್ತೆ ಸ್ನೇಹಿತರೆ. ನೋಡಿ, ಹಾಗಾಗಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಸರ್ಕಾರದಿಂದ ಬರ್ತಿತ್ತು. ನೋಡಿ ಸ್ನೇಹಿತರೆ, ಈಗ ಕಳೆದ ತಿಂಗಳು ಒಟ್ಟು 3 ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿತ್ತು. 27, 28, 29. ಖಂಡಿತವಾಗ್ಲೂ ಇನ್ನೊಂದು 15% ಜನರಿಗೆ ಸರ್ಕಾರ ಕೊಟ್ಟಿರಲಿಲ್ಲ. 2ನೇ ಹಂತ ಶುರುವಾದ ಮೇಲೂ ಕೂಡ ಸರ್ಕಾರದಿಂದ ಬಿಡುಗಡೆ ಅಷ್ಟು ಫಾಸ್ಟಾಗಿ ಆಗಿರಲಿಲ್ಲ. ಈಗ ಏನಾಗಿದೆ ಅಂದರೆ ಚುನಾವಣೆ ಅಂದರೆ ಉಪಚುನಾವಣೆಯ ರಿಸಲ್ಟು ಕಾಂಗ್ರೆಸ್ ಪಕ್ಷನೇ 2 ಕಡೆ ಗೆದ್ದಿತ್ತು ಸ್ನೇಹಿತರೆ. ಖಂಡಿತವಾಗ್ಲೂ ನೋಡಿ, ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂದರೆ ನೋಡಿ, ಈಗ ಜನ ಮಾತಾಡ್ತಾ ಇರೋದು ಈಗ GBAದು ಅಂದರೆ ಎಲೆಕ್ಷನ್ ಬರುತ್ತೆ, ಅದಕ್ಕೋಸ್ಕರ ಸರ್ಕಾರ ಉಳಿದ ಕಂತಿನ ಹಣಗಳನ್ನ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡ್ತಾ ಇದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಅದು ಏನೇ ಇರಲಿ ಸ್ನೇಹಿತರೆ, ಒಟ್ಟಿನಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಏನು ಗೃಹಲಕ್ಷ್ಮಿಯ ಹಣ ಬರಬೇಕಿತ್ತೋ ಅದು ಬಿಡುಗಡೆ ಶುರುವಾಗಿದೆ. ನಮ್ಗಷ್ಟೇ ಬೇಕಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದಿಷ್ಟೇ. ನೋಡಿ, ಸರ್ಕಾರದಿಂದ 30ನೇ ಕಂತಿನ ಹಣ ಏನಿದೆ 2,500 ಕೋಟಿ ರೂಪಾಯಿ ಹತ್ತತ್ರ, ಅದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗಿದೆ. ನಾವು ಕೂಡ ಮೊದಲನೇ ಹಂತದಲ್ಲಿ 1,25,00,000 ಅಂದರೆ 26 ಲಕ್ಷ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಶುರು ಮಾಡಿದ್ದೀವಿ. ಅಂದರೆ 30ನೇ ಕಂತಿನ ಹಣ ಮೇಡಮ್ ಹೇಳಿನೇ 5 ದಿವಸ ಆಗಿತ್ತು. ಏನಪ್ಪ ಇದು ಮೇಡಮ್ ಹೇಳಿ ಕೂಡ 5 ದಿನ ಆದಮೇಲೆ ಕೂಡ ಇನ್ನೂ ಬಂದಿರಲಿಲ್ಲ ಅಂತ ಅಂದ್ಕೊಂಡಿದ್ರಿ. ಅಂದರೆ ಮೇಡಮ್ ಹೇಳಿದ್ದು ಪ್ರೊಸೆಸಿಂಗ್ ಶುರುವಾಗಿದೆ ಅಂತ. ಈಗ ಪ್ರೊಸೆಸಿಂಗ್ ಎಲ್ಲ ಮುಗಿದು ಮತ್ತೆ ನಿನ್ನೆ ಮೇಡಮ್ ಹೇಳಿಕೆ ನೀಡಿದ್ದಾರೆ, 30ನೇ ಕಂತಿನ ಹಣ ಅಧಿಕೃತವಾಗಿ ನಾವು ಗೃಹಲಕ್ಷ್ಮಿಯರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ. ನೋಡಿ ಸ್ನೇಹಿತರೆ, ಅವರು ಆ ಥರ ಹೇಳಿದ್ಮೇಲೆ ನಿಮಗೆ 2 ರಿಂದ 3 ದಿನಗಳ ಒಳಗಡೆ ನಿಮ್ಮ ಖಾತೆಗಳಿಗೆ 30ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇದು ಮಾತ್ರ ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ಅಂತೂ ಅಲ್ಲವೇ ಅಲ್ಲ. ನಾವು ಕೊಟ್ಟಿಲ್ಲ, ಖಂಡಿತ ಮುಂದೆ ಕೂಡ ನಾವು ಕೊಡಲ್ಲ ಸ್ನೇಹಿತರೆ ಫೇಕ್ ನ್ಯೂಸ್ನ. ನೋಡಿ ಸ್ನೇಹಿತರೆ, ನಿಮಗಂತೂ ಡೌಟೇ ಬೇಡ, ಈ 2-3 ದಿವಸದಲ್ಲಿ ನಿಮಗೆ 2,000 ರೂಪಾಯಿ 30ನೇ ಕಂತಿನ ಹಣ ಬರುತ್ತೆ. ನೋಡಿ, ಇದ್ರ ಜೊತೆಯಲ್ಲಿ ಮೇಡಮ್ ಏನು ಹೇಳಿದ್ದಾರೆ ಅಂದರೆ ನೋಡಿ, 31ನೇ ಕಂತಿನ ಹಣ ಕೂಡ ಇನ್ನೊಂದು 4-5 ದಿನದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಅದು ಕೂಡ ನಿಮಗೆ ಇದೇ ಮೇ ಎಂಡಿಂದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಒಟ್ಟು 4,000 ರೂಪಾಯಿ ಸಿಗುತ್ತೆ. ಯಾರಿಗೆ 29ನೇ ಕಂತಿನ ಹಣ ತೊಗೊಂಡಿದ್ದೀರಲ್ಲ ಅವರಿಗೆ 30, 31ನೇ ಕಂತಿನ ಹಣ 4,000 ರೂಪಾಯಿ ಸಿಗುತ್ತೆ. ಯಾರಿಗೆಲ್ಲ ಇನ್ನೂ 29ನೇ ಕಂತಿನ ಹಣ ಬಂದಿಲ್ವಲ್ಲ ಅವ್ರಿಗೆ 29, 30, 31 ಒಟ್ಟು 6,000 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಡೌಟ್ ಬೇಡ, ಸರ್ಕಾರ ಖಂಡಿತ 100% ಕೊಡುತ್ತೆ. ಒಟ್ಟಿನಲ್ಲಿ ಅಂತೂ ಇಂತೂ 30ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ಯಾರಿಗೆಲ್ಲ ಬಂದಿದೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ದಯವಿಟ್ಟು ಫೇಕ್ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆಮೇಲಿಂದ ಒಂದು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರ್ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ನಮಗೆ ಬಂದಿಲ್ಲ ಅಂತ. ನೋಡಿ, ಖಂಡಿತವಾಗ್ಲೂ ನಿಮ್ಮ ಜಿಲ್ಲೆಗಳಿಗೆ ಬಿಡುಗಡೆ ಆದಮೇಲೆ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ಸರ್ 2,000 ರೂಪಾಯಿ, ನಮಗೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಒಂದು 2-3 ದಿವಸದಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ. ನಿಮಗೆ ಗೊತ್ತು, 15 ದಿವಸ ಬೇಕು ಒಂದು ಕಂತಿನ ಹಣ 100% ಜನರಿಗೆ ಜಮೆ ಆಗೋಕ್ಕೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೊಂದು, ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿಗೆ 3 ವರ್ಷ ತುಂಬಿದೆ. ಅದಕ್ಕೋಸ್ಕರ 2 ಕಂತಿನ ಹಣ ಬಿಡುಗಡೆ ಮಾಡಿರುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದೇ ಥರ ಗೃಹಲಕ್ಷ್ಮಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.